ಸ್ನೇಹಿತರ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮರುಪರಿಶೀಲನೆ ಅಂತ ಹೇಳಿ ಏನ್ ಮಾಡ್ತಾರೆ, ಈ ಒಂದು ಮರುಪರಿಶೀಲನೆಗೆ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ದಾಖಲೆ. ಆ ಒಂದು ರೇಷನ್ ಕಾರ್ಡ್ ಇದ್ರೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಕಂಪ್ಲೀಟ್ ಮಾಡೋದಿಕ್ಕೆ ಆಗೋದು. ಜೊತೆಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ಬರೋದಿಕ್ಕಾದ್ರೆ ಸಾಧ್ಯ ಇರುವಂತದ್ದು. ಸೊ ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೊಸ ಹೊಸ ಬದಲಾವಣೆ ಏನ್ ತಂದಿದ್ದಾರೆ, ಸೊ ಯಾವ ಒಂದು ರೇಷನ್ ಕಾರ್ಡ್ ಬಳಕೆದಾರರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ನೀವು ರೇಷನ್ ಕಾರ್ಡ್ ಇದ್ರೆ ನೀವೇನೊಂದು ಕೆಲಸ ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ನೀವೇನೆಲ್ಲ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರು ಬೇಗ ಬೇಗ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಸೊ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಬದಲಾವಣೆ ಆದ್ರೆ ನಡೀತಿರುವಂತದ್ದು. ಹೊಸ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ದೊಡ್ಡ ಬದಲಾವಣೆಗಳಾದ್ರೆ ನಡೀತಾ ಬಂತು. ಸೊ ಏನ ಒಂದು ದೊಡ್ಡ ಬದಲಾವಣೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮೃತಪಟ್ಟಿರುವವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಇದನ್ನ ಏನಾದ್ರೂ ಮಾಡಿ ಮೊದಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಒಂದು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಯಾವ ರೀತಿಯಾಗಿ ಇರುತ್ತೆ ಏನು ಅಂತ ಹೇಳಿ ನಾನು ನಿಮ್ಗೆ ಸ್ವಲ್ಪ ಬೇಗನೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಸೊ ಈಗ ಗೃಹ ಜ್ಯೋತಿ ಯೋಜನೆಗೆ ಯಾವ ರೀತಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಮೀಟರ್ ರೀಡಿಂಗ್ ಯಾರು ಎಷ್ಟು ದಿನ ಕರೆಂಟ್ ಬಿಲ್ ಕೊಡ್ತಾ ಇದ್ರು ಅವ್ರು ಬಂದು ಏನ್ ಮಾಡಿದ್ರು, ಒಂದು ಫೈಲ್ ಅನ್ನ ನಿಮಗೆ ಕೊಟ್ಟರು. ಫೈಲ್ ಅಂತ ಅಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಟ್ಟರು. ಜೊತೆಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರು. ನಿಮ್ಮ ಹತ್ರ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೇಳಿ ಅವರು ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು. ಅವ್ರಿಗೆ ನೀವೇನ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರಿ, ಒಂದು ರೇಷನ್ ಕಾರ್ಡ್ ಅನ್ನ ಕೊಟ್ಟಿರ್ತೀರಾ, ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ, ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನ ಕೊಟ್ಟಿರ್ತೀರಾ, ಅಂಡ್ ನೆಕ್ಸ್ಟ್ ಒಂದು ಹಳೇದು ಕರೆಂಟ್ ಬಿಲ್ ಕೊಟ್ಟಿರ್ತೀರಾ. ನಿಮ್ಮ ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಆಗಿರುತ್ತೆ. ಸೊ ಸೇಮ್ ಇದೇ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇವತ್ತಿನವರೆಗೂ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಇಲ್ಲ ಅಂತ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಯಾರೋ ಒಬ್ರು ಬಂದು ಸೇಮ್ ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ನಿಮ್ಮ ಹತ್ರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೋತಾರೆ. ಆ ಒಂದು ಡಾಕ್ಯುಮೆಂಟ್ಸ್ ತಗೊಂಡಿದ್ದಾದ್ಮೇಲೆ ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ನೀವು ಅದಕ್ಕೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಎಲ್ಲ ಆನ್ಸರ್ ಮಾಡಿದ ಆದ್ಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಯೂ ಸಹ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರುವಂತಹ ಅಪ್ಡೇಟ್, ನಾನು ತಿಳಿಸ್ಕೊಟ್ಟಿರುವಂತಹ ಅಪ್ಡೇಟ್. ಈಗ ಸಾಕಷ್ಟು ಜನಕ್ಕೆ ಡೌಟ್ ಬಂದಿದೆ, ರೇಷನ್ ಕಾರ್ಡ್ ಅಲ್ಲಿ ನಾವೇನೇನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಹೇಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಮರುಪರಿಶೀಲನೆ ಮಾಡಿಸೋದಕ್ಕೆ ಯಾವ ಒಂದು ರೇಷನ್ ಕಾರ್ಡ್ ಬಳಕೆದಾರರು ಎಲಿಜಿಬಲ್ ಅಂತ ಅಂದ್ರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರ್ಲಿ, APL ರೇಷನ್ ಕಾರ್ಡ್ ಇರ್ಲಿ, ಅಂತೋದಯ ರೇಷನ್ ಕಾರ್ಡ್ ಇರ್ಲಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ, ನೀವು ಮರುಪರಿಶೀಲನೆ ಆದ್ರೆ ಮಾಡಿಸ್ಬೋದು. ಓಕೆನಾ? ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಆ ಒಂದು ರೇಷನ್ ಕಾರ್ಡ್ ಅಲ್ಲಿ KYC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಓಕೆನಾ? ಸೊ KYC ಏನಕ್ಕೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ ಫಲಾನುಭವಿದು KYC ಆಗಿದ್ರೆ ಮಾತ್ರನೇ ಒಂದು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿರುವಂತದ್ದು, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಲಿಂಕ್ ಆಗಿರುವಂತದ್ದು, ಅಂಡ್ ಜೊತೆಗೆ ಬಂದ್ಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವು ನಿಮ್ಮ ಒಂದು KYC ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸರ್ ಹೊಸದಾಗಿ ಮತ್ತೆ KYC ಮಾಡಿಸ್ಬೇಕಾ ಅಂತ ಅಂದ್ರೆ, ಈಗಾಗ್ಲೇ ರೀಸೆಂಟ್ ಡೇಸ್ ಅಲ್ಲಿ ನೀವು ಯಾವಾಗಾದ್ರೂ KYC ಮಾಡಿಸಿದ್ರೆ ಅವಶ್ಯಕತೆ ಇಲ್ಲ, ತುಂಬಾ ವರ್ಷ ಆಯ್ತು, 6 ತಿಂಗಳಾಯ್ತು ಅನ್ನೋ ಆಗಿದ್ರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ಹೋಗಿ ಆದಷ್ಟು ನಿಮ್ಮ ಒಂದು KYC ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ನೋಡಿ, KYC ಮಾಡಿಸುವಂತದ್ದು ಜಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಹೆಲ್ಪ್ ಆಗುತ್ತೆ ಅಂತ ಅಲ್ಲ, ಸರ್ಕಾರದ ಕಡೆಯಿಂದ ಬರುವಂತಹ ಯಾವುದೇ ಯೋಜನೆನೂ ಯಾವುದೇ ಒಂದು ಯೋಜನೆಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಏನು ಅಂತ ಅಂದ್ರೆ, ನೀವು ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ಡಿಪೋಗಳಿಗೆ ಅಕ್ಕಿ ತಗೋಬರೋದಕ್ಕೆ ಹೋದಾಗ ಅಲ್ಲಿ ನೀವು ತಂಬನ್ನ ಕೊಡ್ಬೇಕಾಗುತ್ತೆ. ಕರೆಕ್ಟ್ ಆ ಒಂದು ಟೈಮಲ್ಲೂ ಸಹ KYC ಎಲ್ಲ ಕರೆಕ್ಟ್ ಆಗಿ ಇದ್ರೇನೆ ನಿಮ್ಗೆ ತಂಬುದು ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ವರ್ಕ್ ಆಗುವಂತದ್ದು. ಸೊ ಹಾಗಾಗಿ KYC ಅನ್ನ ಪ್ರತಿಯೊಬ್ಬರು ನಿಮ್ಮ ಒಂದು ರೇಷನ್ ಕಾರ್ಡ್ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು KYC ಆಕ್ಟಿವ್ ಇದೆಯಾ ಇಲ್ವಾ, ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನಿಮಗೆ ಡೌಟ್ ಇದ್ರೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಆದ್ರೆ ನಾನು ತಿಳಿಸ್ಕೊಡ್ತೀನಿ. ರೇಷನ್ ಕಾರ್ಡ್ KYC ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಅದರ ಜೊತೆಗೆ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ನಿಮ್ಮ ಒಂದು ಮರುಪರಿಶೀಲನೆ ಕಂಪ್ಲೀಟ್ ಆಗ್ಬೇಕು ಅಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ರೇಷನ್ ಕಾರ್ಡ್ ಇರುತ್ತೆ. ಸೊ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೆ, ಅವ್ರೇನಾದ್ರೂ ಮೃತಪಟ್ಟಿದ್ರೆ, ಅವ್ರೇನಾದ್ರೂ ತೀರ್ಕೊಂಡಿದ್ರೆ, ನೆಕ್ಸ್ಟ್ ಆ ಒಂದು ರೇಷನ್ ಕಾರ್ಡ್ಗೆ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಬರ್ತಾರೋ ಅವರನ್ನ ಆ ಒಂದು ರೇಷನ್ ಕಾರ್ಡ್ಗೆ ಇಟ್ಟು ಹೊಸದಾಗಿ
ರೇಷನ್ ಕಾರ್ಡ್ ಅನ್ನ ಆದ್ರೆ ಅಪ್ಡೇಟ್ ಮಾಡಿಸಿರ್ಬೇಕಾಗಿರುತ್ತೆ. ನಿಮ್ಮ ಹತ್ರ ಹೊಸ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಓಕೆನಾ. ಸೊ ಯಾಕಂತ ಅಂದ್ರೆ ಮರುಪರಿಶೀಲನೆ ವೇಳೆ ಬಂದಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಕೇಳ್ತಾರೆ. ಆ ಒಂದು ರೇಷನ್ ಕಾರ್ಡ್ ಅನ್ನ ತಗೊಂಡು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವರ ಒಂದು ಡೀಟೇಲ್ಸ್ ಅನ್ನ ಕೊಡಿ. ಅವರು ಒಂದು OTP ಅನ್ನ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅವ್ರದ್ದು ಒಂದು ಫಿಂಗರ್ ಪ್ರಿಂಟ್ ಬೇಕಾಗುತ್ತೆ ಅಂತ ಅನ್ಕೊಳ್ಳಿ. ಆ ಒಂದು ಟೈಮಲ್ಲಿ ಎಲ್ಲಿಂದ ತಂದು ಕೊಡ್ತೀರಾ ಹೇಳಿ. ಜೊತೆಗೆ ಹೆಡ್ ಆಫ್ ದಿ ಫ್ಯಾಮಿಲಿ ತೀರ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಅವಾಗ ಏನ್ ಮಾಡ್ತಾರೆ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಹೆಡ್ ಆಫ್ ದಿ ಫ್ಯಾಮಿಲಿ ತೀರ್ಕೊಂಡಿದ್ರೆ ಫಸ್ಟ್ ಆ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ. ಓಕೆನಾ. ಸೊ ಅವರನ್ನ ಆ ರೇಷನ್ ಕಾರ್ಡ್ ಇಂದ ತೆಗೆಸಿ ನೆಕ್ಸ್ಟ್ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೋ ಅವರನ್ನ ಸೇರಿಸಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಆದ್ರೆ ಮಾಡಿಸ್ಕೋಬೇಕಾಗುತ್ತೆ. ಅವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕರೆಕ್ಟ್ ಆಗಾದ್ರೆ ಬರುತ್ತೆ. ಓಕೆನಾ. ಸೊ ಈ 3 ಥಿಂಗ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. BPL ರೇಷನ್ ಕಾರ್ಡ್ ಇರ್ಲಿ, APL ರೇಷನ್ ಕಾರ್ಡ್ ಇರ್ಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಲಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮರುಪರಿಶೀಲನೆ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಮುಂದಿನ ತಿಂಗಳಿಂದ ಈಗ ಯಾವ ರೀತಿ ಹಣ ಬರ್ತಿದ್ಯೋ ಅದೇ ರೀತಿಯಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ KYC ಆದ್ರೆ ಕಂಪ್ಲೀಟ್ ಆಗಿರಬೇಕು. KYC ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಮೊದಲಿಗೆ ರೇಷನ್ ಕಾರ್ಡ್ KYC ಅನ್ನ ಮಾಡಿಸ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಹೆಡ್ ಆಫ್ ದಿ ಫ್ಯಾಮಿಲಿ ತೀರ್ಕೊಂಡಿದ್ರೆ ಅವರನ್ನ ರೇಷನ್ ಕಾರ್ಡ್ ಇಂದ ತೆಗೆಸಿ ನೆಕ್ಸ್ಟ್ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೋ ಅವರನ್ನ ಇಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನಾದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ಇಷ್ಟು ಕರೆಕ್ಟ್ ಆಗಿದ್ರೆ ರೇಷನ್ ಕಾರ್ಡ್ ಕುರಿತು ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ನೀವು ನೆಕ್ಸ್ಟ್ ಅದಕ್ಕಿಂತ ಇದೇನು ಒಂದು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿರಬೇಕು. ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆಲ್ಲ ಲಿಂಕ್ ಆಗಿರಬೇಕು. ನೆಕ್ಸ್ಟ್ ನಿಮ್ಮ ಹತ್ರ ವೋಟರ್ ID ಇರಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮೊಬೈಲ್ ನಂಬರ್ OTP ಬರುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರು, ನೆಕ್ಸ್ಟ್ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಒಂದು 2 ಫೋಟೋ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ, ಒಂದು ಮರುಪರಿಶೀಲನೆ ಆದ್ರೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಓಕೆನಾ. ಸೊ ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ನಾನು ಹೇಳಿದಂತ ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಈ ಒಂದು ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಮರುಪರಿಶೀಲನೆ ಕಂಪ್ಲೀಟ್ ಆಗುತ್ತೆ. ಪ್ರತಿ ತಿಂಗಳು 2,000 ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ಬರನ್ನು ಚಾನಲ್ಗೆ ಬೇಗ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.